ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯ 2ನೇ ಅಧ್ಯಾಯವನ್ನು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯದ ಬೆಳಕಿನಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಈಗ 41ನೇ ಶ್ಲೋಕವನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಯಾವ ರೀತಿಯ ಬುದ್ಧಿ, ಸಾಂಖ್ಯೇ ಬುದ್ಧಿ ಅಂತ ಹೇಳಿ ಭಗವಂತ 39ನೇ ಶ್ಲೋಕದಲ್ಲಿ ಹೇಳಿದ. ನಾನು ಇದುವರೆಗೆ ಸಾಂಖ್ಯದಲ್ಲಿರ್ತಕ್ಕಂತಹ ಬುದ್ಧಿಯನ್ನು ಹೇಳಿದ್ದೇನೆ ಅಂತ ಹೇಳಿ. ಏಯಂ ಸಾಂಖ್ಯೇ ಬುದ್ಧಿ ಯುಕ್ತ, ಯಾವ ಸಾಂಖ್ಯ ವಿಷಯದ ಬುದ್ಧಿ, ಜ್ಞಾನಯೋಗ ಆತ್ಮ ವಿಷಯಕ ಬುದ್ಧಿಯನ್ನು ನಾನು ನಿನಗೆ ಹೇಳಿದ್ದೇನೆಯೋ ಅದು ಯಾವ ಪ್ರಕಾರದ ಬುದ್ಧಿ ಅನ್ನೋದನ್ನು ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಅನಂತಾಶ್ಚ ಬುದ್ಧಯಃ ಅವ್ಯವಸಾಯಿನಾಂ ಅಂತ ಹೇಳಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕ ಇಹ, ಅದನ್ನು ಮೊದಲು ನೋಡೋಣ. ಆಚಾರ್ಯರು ಹೇಳ್ತಾರೆ, ವ್ಯವಸಾಯಾತ್ಮಿಕ ಅಂತಂದರೆ ನಿಶ್ಚಯ ಸ್ವಭಾವ. ಯಾವ ಮಾನಸಿಕ ಸ್ಥಿತಿಯಿಂದ ನಮಗೆ ನಿಶ್ಚಯ ಭಾವ ಬರುತ್ತೋ, ಒಂದೇ ಜ್ಞಾನ ಇರುತ್ತೋ, ನಿಶ್ಚಯ ಸ್ವಭಾವ ಏಕೈವ ಬುದ್ಧಿ, ಅದು ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಇತರ ವಿಪರೇತ ಬುದ್ಧಿ ಶಾಖಾಭೇದಸ್ಯ ಬಾಧಿಕ. ನಮ್ಮ ಸಾಧಾರಣವಾಗಿರ್ತಕ್ಕಂಥ ಮನಸ್ಸು ಕವಲಾಗಿ ಒಡೆದು ಹೋಗಿರುತ್ತೆ. ಶಾಖಾಭೇದ ಬುದ್ಧಿ, ಶಾಖಾಭೇದ. ಆದ್ದರಿಂದ ಅಂತಹ ವಿಪರೀತ ಬುದ್ಧಿ ಅದನ್ನೇ ಮುಂದೆ ಅವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾನೆ. ಕವಲಾಗಿ ಒಡೆದು ಹೋಗಿರ್ತಕ್ಕಂಥದ್ದು ವ್ಯವಸಾಯಾತ್ಮಿಕ ಬುದ್ಧಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದನ್ನು ಹೋಗಲಾಡಿಸುವಂತಹ ಬುದ್ಧಿಯೇ ಬಾಧಿಕ, ಅಂದರೆ ಹೋಗಲಾಡಿಸ್ತಕ್ಕಂಥದ್ದು. ಅದನ್ನು ಹೋಗಲಾಡಿಸುವಂಥದ್ದೇ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಕರೀತಾರೆ. ಯಾಕೆ ಅದು ವಿಪರೀತ ಬುದ್ಧಿಯನ್ನು ಹೋಗಲಾಡಿಸುವಂತಹ ಶಕ್ತಿಯನ್ನು ಅದು ಪಡ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ಸಮ್ಯಕ್ ಪ್ರಮಾಣ ಜನಿತತ್ವಾತ್. ಈ ಬುದ್ಧಿ ಯಾವುದರಿಂದ ಬಂದಿದೆ? ಈ ಮಾನಸಿಕ ಸ್ಥಿತಿ, ಏಕಾಗ್ರತಾ ಬುದ್ಧಿ ಯಾವುದರಿಂದ ಬಂದಿದೆ ಅಂದರೆ ಪ್ರಮಾಣದಿಂದ ಬಂದಿದೆ. ಒಂದು ಒಳ್ಳೆಯ ಜ್ಞಾನವನ್ನು ತಿಳಿದುಕೊಳ್ತಕ್ಕಂತಹ ಒಂದು ಆಕಾರದಿಂದ ಬಂದಿದೆ. ಇಲ್ಲಿ ಯಾವುದು ಸಮ್ಯಕ್ ಪ್ರಮಾಣ ಅಂತಂದರೆ ಶಾಸ್ತ್ರ ಪ್ರಮಾಣ. ಶಾಸ್ತ್ರವನ್ನು ಓದಿ ಆತ್ಮವಿಚಾರವನ್ನು ತಿಳಿದುಕೊಂಡಾಗ ಈ ರೀತಿಯ ನಿಶ್ಚಯ ಸ್ವಭಾವ ವ್ಯವಸಾಯಾತ್ಮಿಕ ಬುದ್ಧಿ ಬರುತ್ತೆ. ಆದ್ದರಿಂದ ಅದು ನಮ್ಮಲ್ಲಿರ್ತಕ್ಕಂತಹ ಮನಸ್ಸಿನ ಪ್ರಕ್ಷುಬ್ಧ ಸ್ಥಿತಿಯನ್ನು, ಹಾಗೆಯೇ ಯಾವುದನ್ನು ನಾವು ರೆಸ್ಟ್ಲೆಸ್ನೆಸ್ ಅಂತ ಕರೆಯುತ್ತೇವೆ, ವಿಚಲಿತ ಸ್ಥಿತಿಯನ್ನು ಅದು ಹೋಗಲಾಡಿಸುತ್ತೆ ಅಂತರ್ಥ. ಅದು ಈಗ ಇಹ ಅಂತಂದರೆ ಶ್ರೇಯೋ ಮಾರ್ಗೆ. ನಾವೆಲ್ಲರೂ ಕೂಡ ಶ್ರೇಯಸ್ಸಿನ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆ ಶ್ರೇಯಸ್ಸಿನ ಮಾರ್ಗದಲ್ಲಿ ಅದು ನಮ್ಮ ಬುದ್ಧಿಯನ್ನು ನಿಶ್ಚಲವಾಗಿ ಇರಿಸುತ್ತೆ ಅಂತ ಅರ್ಥ. ವ್ಯವಸಾಯಾತ್ಮಿಕ ಬುದ್ಧಿ ಏಕ ಇಹ ಕುರುನಂದನ. ಕುರುನಂದನ, ಕುರು ಸಂತಾನದಲ್ಲಿ ಜನ್ಮವೆತ್ತಿದವನೇ ಅಂತ ಅರ್ಥ. ಇನ್ನು 2ನೇ ಸಾಲಿನಲ್ಲಿ ಅದಕ್ಕೆ ವಿಪರೀತವಾಗಿರ್ತಕ್ಕಂತಹ ಬುದ್ಧಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಒಂದೇ ಆಗಿರ್ತಕ್ಕಂತಹ ನಿಶ್ಚಯವಾಗಿರ್ತಕ್ಕಂತಹ ಬುದ್ಧಿ, ಅದಕ್ಕೆ ವಿಪರೀತವಾಗಿರುವಂಥದ್ದು ಅನೇಕ ಬುದ್ಧಿಗಳು. ಬಹುಶಾಖಾಹಿ ಅನಂತಾಶ್ಚ ಬುದ್ಧಯ
ಅವ್ಯವಸಾಯಿನ ಬಹುಶಾಖಾ ಹಿ ಅನಂತಾಶ್ಚ. ಇದಕ್ಕೆ ವಿಪರೀತವಾಗಿರ್ತಕ್ಕಂತಹ ಬುದ್ಧಿಗಳು, ವಿಪರೀತ ಬುದ್ಧಯ ಯಾಸಾಂ, ಅವುಗಳ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಶಾಖಾಭೇದ ಪ್ರಚಾರಾತ್, ಅವುಗಳು ಅನೇಕ ಕವಲುಗಳಾಗಿ ಒಡೆದಿದೆಯಂತೆ. ನಿಶ್ಚಯ ಸ್ವಭಾವದ ಬುದ್ಧಿ ಒಂದೇ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಅದಕ್ಕೆ ವಿಪರೀತವಾಗಿರ್ತಕ್ಕಂತಹ ಬುದ್ಧಿ ಅನೇಕ ಶಾಖೆಗಳಾಗಿ ಒಡೆದಿವೆ. ಅನಂತಃ ಅಪಾರಃ ಅನುಪರತಃ ಸಂಸಾರಃ. ಆ ಬುದ್ಧಿ ಏನು ಮಾಡ್ತಾ ಇದೆ ಅಂತಂದರೆ ಸಂಸಾರ ನಾಶವಾಗದ ಹಾಗೆ ಬೆಳೆಸ್ಕೊಂಡು ಹೋಗ್ತಾ ಇದೆಯಂತೆ. ಅನಂತವಾಗಿರ್ತಕ್ಕಂಥದ್ದಂತೆ. ಅವಿದ್ಯೆ ಎಲ್ಲಿರುತ್ತೋ ಅಲ್ಲಿಯವರೆಗೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅಪಾರಃ, ಪಾರವೇ ಇಲ್ಲ ಈ ಸಂಸಾರ ಸಾಗರಕ್ಕೆ. ಅನುಪರತಃ, ಇದನ್ನು ತಡೆ ಹಿಡಿಯುವಂಥದ್ದೇ ಇಲ್ಲ, ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಅಪಾರವಾಗಿರುತ್ತೆ. ನಾಶವಾಗದಂತೆ ಒಂದೇ ಸಮನೆ ಬೆಳ್ಕೊಂಡು ಹೋಗ್ತಾನೇ ಇರುತ್ತೆ. ನಿತ್ಯ ಪ್ರತತಃ ವಿಸ್ತೀರ್ಣ ಭವತಿ, ಯಾವತ್ತೂ ಕೂಡ ಬೆಳ್ಕೊಂಡು ಹರಡಿಕೊಂಡು ಹೋಗ್ತಾನೇ ಇದೆಯಂತೆ ಇದು. ಆ ರೀತಿ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಹಲವು ರೀತಿಯಲ್ಲಿ ಕವಲಾಗಿ ಹರಿದುಕೊಂಡು ಹೋಗಿರ್ತಕ್ಕಂತಹ ನಿಶ್ಚಯ ಸ್ವಭಾವ ಇಲ್ಲದೇ ಇರತಕ್ಕಂತಹ ಮನಸ್ಥಿತಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದ್ಯಾಕಪ್ಪ ಅಂದರೆ ಪ್ರಮಾಣ ಜನಿತ ವಿವೇಕ ಬುದ್ಧಿ ನಿಮಿತ್ತ ವಶಾಶ್ಚ. ಅದು ಯಾಕೆ ಈ ರೀತಿ ವಿರುದ್ಧವಾಗಿರ್ತಕ್ಕಂತಹ, ಅಂದರೆ ವ್ಯವಸಾಯಾತ್ಮಿಕ ಬುದ್ಧಿಗೆ ವಿರುದ್ಧವಾಗಿರ್ತಕ್ಕಂತಹ ಈ ಅನೇಕ ಶಾಖೆಗಳುಳ್ಳ ಬುದ್ಧಿಗಳು ಯಾಕೆ ಹೀಗೆ ಸಂಸಾರವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದೆ ಅಂತಂದರೆ ಅಲ್ಲಿ ವಿವೇಕ ಬುದ್ಧಿ ಅನ್ನೋದು ನಾಶವಾಗಿದೆ. ವಿವೇಕ ಬುದ್ಧಿ ಪ್ರಮಾಣಚ್ಚ ವಶಾಶ್ಚ ಉಪರತಾಸು. ಆ ವಿವೇಕ ಬುದ್ಧಿ ಅನ್ನುವಂಥದ್ದು ಇಲ್ಲಿ ಹಿಂತೆಗೆದುಕೊಳ್ಳಲ್ಪಟ್ಟಿದೆ. ಅದು ನಾವು ಬೆಳೆಸ್ಕೊಂಡಿಲ್ಲ. ಪ್ರಮಾಣಜನಿತವಾದದ್ದು, ಅದೇ ಶಾಸ್ತ್ರದಿಂದ ಯಾವ ವಿವೇಕ ಬುದ್ಧಿ ಅಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಇದೆ ಅದು ನಾಶವಾಗಿದೆ. ಅದು ಮತ್ತೆ ಬಂದರೆ ಆ ಪ್ರಮಾಣಜನಿತವಾಗಿರ್ತಕ್ಕಂತಹ ವಿವೇಕ ಬುದ್ಧಿ, ನಾನಾಗಲೇ ಹೇಳಿದೆ, ಪ್ರಮಾಣ ಅಂದರೆ ಇಲ್ಲಿ ಶಾಸ್ತ್ರ ಪ್ರಮಾಣದಿಂದ ಹುಟ್ಟಿದಂತಹ ವಿವೇಕ ಬುದ್ಧಿ ಮತ್ತೆ ಬಂದರೆ ಆ ಎಲ್ಲ ಅನಂತವಾಗಿರ್ತಕ್ಕಂತಹ ಕವಲಾಗಿ ಹರಡಿಕೊಂಡು ಹೋಗಿರ್ತಕ್ಕಂತಹ ಭೇದ ಬುದ್ಧಿಗಳೆಲ್ಲ ಏನಾಗುತ್ತೆ, ಉಪರತವಾಗತ್ತೆ, ನಾಶವಾಗತ್ತೆ ಅಂತ ಅರ್ಥ. ಅಂತಹ ಬುದ್ಧಿಗಳು ಅಂದರೆ ಈಗ ಹಲವು ನೂರಾರು ಕವಲುಗಳಾಗಿ ಹರಡಿಕೊಂಡಿದೆ. ಆದರೆ ಯಾವಾಗ ವಿವೇಕ ಬುದ್ಧಿ ಬರುತ್ತೋ ಆ ವಿವೇಕ ಬುದ್ಧಿ ಶಾಸ್ತ್ರವನ್ನು ಓದುವುದರಿಂದ ಮಾತ್ರ ಬರುತ್ತೆ. ಅಂತಹ ವಿವೇಕ ಬುದ್ಧಿ ಬಂದಾಗ ಆ ಎಲ್ಲ ನಮ್ಮ ಮನಸ್ಸಿನ ವಿಕ್ಷಿಪ್ತ ಚಿತ್ತವನ್ನು ಉಂಟು ಮಾಡಿರ್ತಕ್ಕಂತಹ ಬುದ್ಧಿಗಳು ಅವು ನಾಶವಾಗುತ್ತೆ. ಅಂತಹ ಬುದ್ಧಿಗಳು ಏಕ ಅಂದರೆ ಒಂದೇ ಒಂದು ಲಕ್ಷ್ಯವನ್ನು ಹೊಂದಿರೋದಿಲ್ಲ. ಬಹುಶಾಖಾಹ, ಆಚಾರ್ಯರು ಹೇಳ್ತಾರೆ, ಬಹ್ವಃ ಶಾಖಾಹ, ಬಹುಶಾಖೆಗಳನ್ನು ಹೊಂದಿರುತ್ತೆ. ಬೇರೆ 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 ಮಾರ್ಗಗಳಲ್ಲಿ ಸಂಚರಿಸುತ್ತಾ ಇರುತ್ತೆ. ಹಾಗೆ ಒಂದೊಂದು ಶಾಖೆಯಲ್ಲೂ ಕೂಡ ಮತ್ತೂ ಅನಂತವಾಗಿರ್ತಕ್ಕಂತಹ ಭೇದಗಳು ಉಂಟಾಗತ್ತೆ. ಬರೀ ಬಹುಶಾಖೆ ಅಲ್ಲ, ಒಂದೊಂದು ಶಾಖೆಯಲ್ಲೂ ಮತ್ತೆ 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 ಬಹುಶಾಖೆ. ಅದು ಯಾರಿಗೆ ಉಂಟಾಗುತ್ತೆ ಅಂತಂದರೆ ಕಡೆಯಲ್ಲಿ ಹೇಳ್ತಾನೆ ಕೃಷ್ಣ, ಅವ್ಯವಸಾಯಿನಾಂ ಅಂತಂದರೆ ಆಚಾರ್ಯರ ಪ್ರಕಾರ ಪ್ರಮಾಣಜನಿತ ವಿವೇಕ ಬುದ್ಧಿರಹಿತಾನಾಂ ಇತ್ಯರ್ಥ. ಹಿಂದೆ ಹೇಳಿದ ಹಾಗೆ ಪ್ರಮಾಣ ಅಂತಂದರೆ ಈ ಶಾಸ್ತ್ರದಿಂದ ಉಂಟಾಗಿರ್ತಕ್ಕಂಥದ್ದು ವಿವೇಕ ಬುದ್ಧಿ. ಆ ವಿವೇಕ ಬುದ್ಧಿ ಯಾರಿಗೆ ಇಲ್ಲವೋ ಅಂಥವರಿಗೆ ಉಂಟಾಗ್ತಕ್ಕಂತಹ ಬುದ್ಧಿಗಳಿವು ಅಂತ ಹೇಳಿ, ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೇನು, ಅದು ಯಾರಿಗೆ ಉಂಟಾಗುತ್ತೆ, ಅವ್ಯವಸಾಯಾತ್ಮಿಕ ಬುದ್ಧಯ ಅವುಗಳು ಅನೇಕ ಶಾಖೆಗಳಾಗಿ
ಕವಲು ಹೊಂದಿರತಕ್ಕಂಥವುಗಳು ಅವುಗಳು ಯಾರಿಗೆ ಉಂಟಾಗುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ಹೇಳ್ತಾನೆ. ಮುಂದೆ 3 ಶ್ಲೋಕಗಳನ್ನು ಒಟ್ಟಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಇಷ್ಟು 3 ಶ್ಲೋಕಗಳನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು. ಮೊದಲ ಶ್ಲೋಕವನ್ನು ನೋಡೋದಾದರೆ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಈ 3 ಶ್ಲೋಕಗಳ ಒಂದು ಅನ್ವಯ ಒಟ್ಟಾರೆ ಅರ್ಥ ಹೇಗೆ ಬರುತ್ತೆ ಅನ್ನೋದನ್ನು ಆಮೇಲೆ ನೋಡೋಣ. ಮೊದಲು ಯಾರು ವ್ಯವಸಾಯಾತ್ಮಿಕ ಬುದ್ಧಿ ಉಳ್ಳವರೋ ಅಂಥವರ ನಡವಳಿಕೆ ಹೇಗಿದೆ ಅನ್ನೋದನ್ನು 3 ಶ್ಲೋಕಗಳಲ್ಲಿ ವಿವರಿಸಿದ್ದಾರೆ. ಯೇಷಾಂ ಅಂತಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಯಾರಿಗಿಲ್ವೋ ಅವರು ಅಂತ ಅರ್ಥ. ಯೇಷಾಂ ವ್ಯವಸಾಯಾತ್ಮಿಕ ಬುದ್ಧಿ ನಾಸ್ತಿ. ಅವರು ಹೇಗೆ ಮಾತಾಡ್ತಾರೆ? ವಕ್ಷ್ಯಮಾಣಾಂ, ಅವರ ಮಾತುಗಳು ಹೇಗಿದೆ ಅಂತಂದರೆ ಪುಷ್ಪಿತಾಂ, ಒಳ್ಳೆ ಹೂವುಗಳಿಂದ ಕೂಡಿರ್ತಕ್ಕಂತಹ ಪುಷ್ಪಭರಿತವಾಗಿರ್ತಕ್ಕಂತಹ ವೃಕ್ಷ ಮರದ ತರಹ ಇರುತ್ತಂತೆ. ಶೋಭಾಯಮಾನವಾಗಿರುತ್ತಂತೆ. ಆದ್ದರಿಂದ ನೋಡೋದಕ್ಕೆ ಕೇಳೋದಕ್ಕೆ ನೋಡೋದಕ್ಕೆ ಅಂತಹ ಮರ ಆನಂದವನ್ನು ಉಂಟು ಮಾಡುತ್ತೆ. ಅದೇ ರೀತಿ ಇವರ ಮಾತುಗಳು ಕೂಡ ಕೇಳೋದಕ್ಕೆ ಬಹಳ ರಮಣೀಯವಾಗಿರುತ್ತಂತೆ. ರಮಣೀಯಂ ವಾಚಂ ವಾಕ್ಯಲಕ್ಷಣಾಂ ಪ್ರವದಂತಿ ಅಂತ ಹೇಳ್ತಾರೆ. ಯಾರು ಇವರು ಅಂತಂದರೆ ಅವಿಪಶ್ಚಿತಃ ಪ್ರವದಂತಿ ಅವಿಪಶ್ಚಿತಃ. ಇವರಿಗೆ ಅಲ್ಪ ಬುದ್ಧಿಯರು, ಇವರು ಅವಿವೇಕಿಗಳಾಗಿರ್ತಕ್ಕಂಥವರು. ಯಾಕಪ್ಪ ಇವರು ಅವಿವೇಕಿಗಳು ಅಂತಂದರೆ ವೇದವಾದರತ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಇಲ್ಲಿ ವೇದವಾದಿಗಳು ಅಂತಂದರೆ ವೇದಾಂತವಾದಿಗಳಲ್ಲ, ಕೇವಲ ಕರ್ಮಕಾಂಡದಲ್ಲಿ ಅವರು ಆಸಕ್ತರಾಗಿರುವಂಥವರು. ಅವರೇನು ಆಚಾರ್ಯರ ಪ್ರಕಾರ ಈ ವೇದವಾಕ್ಯಗಳು ಅಥವಾ ಕರ್ಮಕಾಂಡದ ವೇದವಾಕ್ಯಗಳು ಅರ್ಥವಾದದಿಂದ ಕೂಡಿದುವೆಯಂತೆ. ಅರ್ಥವಾದ ಅಂದರೆ ಕರ್ಮವನ್ನು ಹೊಗಳುವಂತಹ ವಾಕ್ಯಗಳು. ಹಾಗೆಯೇ ಕರ್ಮದಿಂದ ಫಲ ಏನು ಸಿಗುತ್ತೆ, ಕರ್ಮದ ಸಾಧನವನ್ನು ಹೇಗೆ ಕರ್ಮಕ್ಕೆ ಸಾಧನಗಳು ಯಾವ್ಯಾವುದು, ಇವುಗಳನ್ನೆಲ್ಲ ಹೇಳ್ತಕ್ಕಂಥವುಗಳು ವೇದವಾಕ್ಯಗಳು. ಈ ಕರ್ಮಕಾಂಡದ ವಾಕ್ಯಗಳು ಅವುಗಳು ಬಹಳ ವಿಧವಾಗಿವೆ. ಅನೇಕ ವಿಧವಾದ ಅರ್ಥವಾದ ಪ್ರಶಂಸೆಯ ಮಾತುಗಳು, ಅನೇಕ ವಿಧವಾದ ಫಲ, ಅನೇಕ ವಿಧವಾಗಿರ್ತಕ್ಕಂತಹ ಕ್ರಿಯಾಚರಣೆಗಳು, ಇವುಗಳನ್ನೆಲ್ಲ ಹೇಳ್ತಕ್ಕಂತಹ ವೇದವಾಕ್ಯಗಳು ಕರ್ಮಕಾಂಡದ ವಾಕ್ಯಗಳು. ಆಚಾರ್ಯರ ಭಾಷೆಯಲ್ಲಿ ವೇದವಾದರತಾಃ ಬಹ್ವರ್ಥವಾದ ಫಲಸಾಧನ ಪ್ರಕಾಶಕೇಶು ವೇದವಾಕ್ಯೇಶು ರತಾಃ ಅಂತ ಅರ್ಥ. ಅವರಿಗೆ ನ ಅನ್ಯತ್ ವಾದಿನಃ ನ ಅನ್ಯತ್ ಅಸ್ತೀತಿ ವಾದಿನಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಅವರಿಗೇನಪ್ಪ ಅಂದರೆ ಸ್ವರ್ಗ, ಪಶು ಮುಂತಾದಂತಹ ಫಲಗಳನ್ನು ಪಡ್ಕೋಬೇಕು. ಫಲ ಅಂದರೆ ಸ್ವರ್ಗವನ್ನು ಪಡ್ಕೊಳ್ಳೋದು, ಧನವನ್ನು ಪಡ್ಕೊಳ್ಳೋದು, ಪಶುವನ್ನು ಪಡ್ಕೊಳ್ಳೋದು, ಇವುಗಳಲ್ಲೇ ಆಸಕ್ತಿ. ಅದಕ್ಕೇನೇನು ಸಾಧನ ಬೇಕೋ ಅವುಗಳಲ್ಲಿ ಆಸಕ್ತಿ, ಕರ್ಮಗಳಲ್ಲಿ ಆಸಕ್ತಿ, ಅವುಗಳಿಂದ ಬರ್ತಕ್ಕಂತಹ ಫಲಗಳಲ್ಲಿ ಆಸಕ್ತಿ. ಇದನ್ನೇ ಮಾತಾಡ್ಕೊಂಡಿರ್ತಾರಂತೆ. ಇತ್ಯೇವಂ ವಾದಿನಃ ವದನಶೀಲಾಃ. ಅಂಥವರು ಕಾಮಾತ್ಮಾನಃ ಸ್ವರ್ಗಪರಾಃ. ಯಾವತ್ತೂ ಕೂಡ ಕಾಮವೇ ಸ್ವಭಾವವಾಗಿ ಉಳ್ಳವರು. ಕಾಮಸ್ವಭಾವಾಃ. ಕಾಮವೇ ಜಗತ್ತಿನಲ್ಲಿ ಮುಖ್ಯವಾದದ್ದು. ಕಾಮವನ್ನು ತೀರಿಸಿಕೊಳ್ಳತಕ್ಕಂತೆ ಆಸೆಯನ್ನು ತೀರಿಸಿಕೊಳ್ಳುವಂಥದ್ದೇ ಜೀವನದ ಮುಖ್ಯ ಉದ್ದೇಶ ಅಂತ ತಿಳ್ಕೊಂಡಿರ್ತಾರೆ. ಸ್ವರ್ಗಪರಾಹ, ಸ್ವರ್ಗವೇ ಪುರುಷಾರ್ಥ ಅಂತ ತಿಳ್ಕೊಂಡಿರ್ತಾರಂಥವರು. ಆದ್ದರಿಂದ ಕಾಮಪರಾಹ ಸ್ವರ್ಗಪರಾಹ ಸ್ವರ್ಗಪ್ರಧಾನಾಹ
ಸ್ವರ್ಗವೇ ಜೀವನದಲ್ಲಿ ಪ್ರಧಾನವಾದದ್ದು, ಪಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಜನ್ಮ ಕರ್ಮ ಫಲಪ್ರದಾಂ ಇದು ಕೃಷ್ಣನ ಮಾತು. ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ. ಇಲ್ಲಿ ಆಚಾರ್ಯರು ವರ್ಣನೆ ಮಾಡಿರೋ ತರಹ ಜನ್ಮ ಕರ್ಮ ಫಲಪ್ರದಾಂ, ಇಲ್ಲಿ ಜನ್ಮ ಅನ್ನುವಂಥದ್ದು ಕರ್ಮಫಲ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮದ ಫಲವಾಗಿ ಇಂದಿನ ಜನ್ಮ ಬಂದಿದೆ ಅಂತ ಅರ್ಥ. ಆಚಾರ್ಯರು ಸೊಗಸಾಗಿ ಹೇಳ್ತಾ ಇದ್ದಾರೆ, ಜನ್ಮೈವ ಕರ್ಮಫಲಂ, ಜನ್ಮ ಕರ್ಮಫಲಂ, ಜನ್ಮವೇ ಕರ್ಮಫಲವಾಗಿ ಆಗಿದೆ, ಅದನ್ನು ಕೊಡುವಂಥದ್ದು ಜನ್ಮ ಕರ್ಮ ಫಲಪ್ರದಾಹ. ಯಾವುದು ಜನ್ಮ ಕರ್ಮ ಫಲಪ್ರದಾಹ? ಈ ಕರ್ಮಗಳು, ಆ ಕರ್ಮಗಳ ಬಗ್ಗೆಯೇ ಮಾತನಾಡ್ತಾರೆ ಅಂತ ಅರ್ಥ. ಕ್ರಿಯಾ ವಿಶೇಷ ಬಹುಲಾಂ, ಕ್ರಿಯಾಣಾಂ ವಿಶೇಷ, ಅನೇಕ ವಿಶೇಷಗಳು, ಅನೇಕ ಬಗೆಗಳಿವೆ ಕ್ರಿಯೆಗಳಲ್ಲಿ. ಯಜ್ಞಯಾಗಾದಿಗಳಲ್ಲಿ, ಪೂಜೆಗಳಲ್ಲಿ ಅನೇಕ ವಿಧಗಳಿವೆ. ತೇ ಬಹುಲಾಹ, ಒಂದಲ್ಲ ಎರಡಲ್ಲ ನೂರಾರು ಬಗೆಗಳಿವೆ ಅಂತೆ. ಅವು ಯಾವುದನ್ನು ಕೊಡುತ್ತವೆ ಅಂತಂದರೆ ಸ್ವರ್ಗವನ್ನು ಕೊಡುತ್ತವೆ, ಧನಧಾನ್ಯಗಳನ್ನು ಕೊಡುತ್ತದೆ, ಪಶುವನ್ನು ಕೊಡುತ್ತದೆ, ಪುತ್ರರನ್ನು ಕೊಡುತ್ತದೆ, ಹೀಗೆ ಅನೇಕ ಫಲಗಳನ್ನು ಕೊಡುತ್ತದೆ. ಇವುಗಳ ಯಯಾವಾಚ ಬಾಹುಲ್ಯೇನ ಪ್ರಕಾಶ, ಈ ಒಂದು ವೇದವಾಕ್ಯಗಳ ಮೂಲಕ ಅವುಗಳನ್ನೆಲ್ಲ ತಿಳ್ಕೊಳ್ಬೋದು. ಭೋಗೈಶ್ವರ್ಯ ಗತಿಂ ಪ್ರತಿ, ಯಾವತ್ತೂ ಕೂಡ ಇವುಗಳ ಉದ್ದೇಶ ಏನಾಗಿರುತ್ತೆ, ಈ ವೇದವಾಕ್ಯಗಳ ಉದ್ದೇಶ ಅಥವಾ ಈ ವೇದವಾಕ್ಯಗಳ ಬಗ್ಗೆಯೇ ಮಾತನಾಡ್ತಕ್ಕಂಥವ್ರ ಉದ್ದೇಶ ಏನಾಗಿರುತ್ತೆ, ಭೋಗ ಮತ್ತು ಐಶ್ವರ್ಯ. ಭೋಗ ಮತ್ತು ಐಶ್ವರ್ಯದಲ್ಲೇ ಅವರ ಎಲ್ಲ ಮಾತುಗಳು ಕೊನೆಗೊಳ್ಳುತ್ತಂತೆ. ಭೋಗೈಶ್ವರ್ಯಗಳನ್ನು ಹೇಗಾದರೂ ಮಾಡಿ ಪಡ್ಕೋಬೇಕು ಅನ್ನುವಂಥದ್ದೇ ಅವರ ಉದ್ದೇಶವಾಗಿರುತ್ತೆ. ಭೋಗೈಶ್ವರ್ಯ ಗತಿಂ ಪ್ರತಿ, ಅದನ್ನೇ ಅವರು ಮಾತನಾಡ್ತಾ ಇರ್ತಾರಂತೆ. ಅಂದರೆ ಅದನ್ನೇ ಮಾತನಾಡ್ತಾ ಆ ರೀತಿಯ ಸಾಧನೆಗಳನ್ನೇ ಮಾಡ್ಕೋತಾ ಇತರರಿಗೂ ಅದನ್ನೇ ಉಪದೇಶ ಮಾಡ್ತಾ ಅಂತಹ ಮೂಢರು ಏನು ಮಾಡ್ತಾರೆ, ಸಂಸಾರೇ ಪರಿವರ್ತಂತೆ, ಸಂಸಾರದಲ್ಲಿ ಸುತ್ತುತ್ತಾ ಇರುತ್ತಾರೆ ಅಂತರ್ಥ. ಈಗ ಕಡೆ ಶ್ಲೋಕದಲ್ಲಿ ಅಂದರೆ 44ನೇ ಶ್ಲೋಕದಲ್ಲಿ ಭೋಗೈಶ್ವರ್ಯ ಪ್ರಸಕ್ತಾನಾಂ, ಇನ್ನು ಹೀಗೆ ಭೋಗ ಮತ್ತು ಐಶ್ವರ್ಯಗಳೇ ಕರ್ತವ್ಯ, ಅದಕ್ಕಿಂತಲೂ ಜೀವನದಲ್ಲಿ ಮಾಡಬೇಕಾದ್ದು ಇನ್ನೇನೂ ಇಲ್ಲ, ಅವುಗಳಲ್ಲೇ ಪ್ರೀತಿಯನ್ನು ಇಟ್ಕೊಂಡಿರ್ತಾರಂಥವ್ರು. ಭೋಗೈಶ್ವರ್ಯಯೋರೇವ ಪ್ರಣಯವತಾಂ, ಅವುಗಳಲ್ಲಿಯೇ ಮನಸ್ಸನ್ನು ತೊಡಗಿಸಿರ್ತಾರಂತೆ. ತದಾತ್ಮಭೂತಾನಾಂ, ಗೊತ್ತಾಯ್ತಾ, ಅವರು ಯಾವತ್ತೂ ಕೂಡ ಅಪಹೃತ ಚೇತಸಾಂ, ಈ ಭೋಗೈಶ್ವರ್ಯಗಳಲ್ಲಿಯೇ ಮನಸ್ಸನ್ನು ತೊಡಗಿಸಿಕೊಂಡು ಆ ಭೋಗೈಶ್ವರ್ಯಗಳನ್ನು ತಂದು ಕೊಡ್ತಕ್ಕಂತಹ ಯಾವ ಕ್ರಿಯಾ ವಿಶೇಷಗಳಿವೆ, ಅನೇಕ ರೀತಿಯ ಯಜ್ಞ ಯಾಗಾದಿಗಳಿವೆ, ಅವುಗಳ ಬಗ್ಗೆ ಮಾತನಾಡ್ತಾ ಆ ಮಾತುಗಳಲ್ಲಿಯೇ ತಮ್ಮ ಮನಸ್ಸನ್ನು ಹರಿಸಿಕೊಂಡಿರ್ತಾರಂತೆ. ಅಪಹೃತ ಚೇತಸಾಂ, ಅವರ ಚೇತಸ್ಸು ಮನಸ್ಸು ಅಪಹೃತವಾಗಿದೆ. ಏನಿದು ಅಪಹೃತವಾಗಿದೆ ಅಂತಂದರೆ ಆಚಾರ್ಯರು ಹೇಳ್ತಾರೆ, ಆಚ್ಛಾದಿತ ವಿವೇಕ ಪ್ರಜ್ಞಾನಾಂ, ಆ ವಿವೇಕ ಪ್ರಜ್ಞೆ ಅನ್ನುವಂಥದ್ದೇನಿದೆ, ಆತ್ಮಾನಾತ್ಮ ವಿವೇಕ ಜ್ಞಾನ, ಅದು ಮರೆಮಾಚಿದೆಯಂತೆ. ಅಂಥವ್ರಿಗೇನಪ್ಪ ಅಂತಂದರೆ ಬಹಳ ದುಃಖವಾಗುತ್ತೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ, ಏನು ಕಾನ್ಸಿಕ್ವೆನ್ಸ್, ಆ ದುಷ್ಪರಿಣಾಮ ಈ ರೀತಿ ಕೇವಲ ಭೋಗೈಶ್ವರ್ಯಗಳಲ್ಲಿ ಯುಕ್ತರಾಗಿ ಕೇವಲ ಯಜ್ಞಯಾಗಾದಿಗಳಲ್ಲೇ ಮನಸ್ಸನ್ನು ತೊಡಗಿಸಿಕೊಂಡು ಕೇವಲ ರೋಮಣೀಯವಾಗಿ ಮಾತನಾಡ್ತಾ ಇರ್ತಕ್ಕಂಥವರ ಗತಿ ಏನಪ್ಪ ಆಗುತ್ತೆ ಅಂತಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ ಅಂತ ಹೇಳಿಬಿಟ್ರು. ಅಂಥವರಿಗೆ ಸಮಾಧೌ, ಇಲ್ಲಿ ಸಮಾಧಿ ಅಂತಂದರೆ ಅಂತಃಕರಣ ಅಂತ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಯಾಕೆ ಸಮಾಧಿ ಅನ್ನೋದು ಅಂತಃಕರಣವಾಗುತ್ತೆ? ಅಸ್ಮಿನ್ ಪುರುಷ ಉಪಭೋಗಾಯ ಸರ್ವಂ ಇತಿ ಸಮಾಧಿ. ಮನುಷ್ಯ ಭೋಗಿಸಬೇಕಾಗಿರುವಂಥದ್ದೆಲ್ಲಿ ಅಂದರೆ ಅವನ ಅಂತಃಕರಣದಲ್ಲಿ. ಅವನ ಉಪಭೋಗ ಎಲ್ಲ ಕಣ್ಣು ಕಿವಿ ಮುಂತಾದವುಗಳ ಮೂಲಕ
ಅವನು ನೋಡುವುದು ಕೇಳುವುದು ಮಾಡಿದ್ರೂ ಕೂಡ ಆ ಉಪಭೋಗ ಅನ್ನುವಂಥದ್ದು ಅಂತರ್ಗತವಾಗಿರುವುದು ಬುದ್ಧಿನಲ್ಲಿ, ಅಂತಃಕರಣದಲ್ಲಿ. ಆದ್ದರಿಂದ ಇದನ್ನು ಸಮಾಧಿ ಅಂತ ಕರೀತಾರೆ. ಸಮಾಧಿ ಅಂದರೆ ಅಂತಃಕರಣ, ಬುದ್ಧಿ ಅಂತ ಅರ್ಥ. ಆ ಬುದ್ಧಿ ಸಮಾಧೌ, ಆ ಬುದ್ಧಿಯಲ್ಲಿ ಬುದ್ಧಿ ಅಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಅನ್ನುವಂಥದ್ದು ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಉಂಟಾಗುವುದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಏನು? ಹಿಂದೆ ಹೇಳಿದ ಹಾಗೆ ನಿಶ್ಚಯ ಭಾವದ ಏಕಾಗ್ರ ಚಿತ್ತ ಯಾವುದು ಆತ್ಮಾನಾತ್ಮ ವಿವೇಕವನ್ನು ಪಡೆದುಕೊಳ್ಳುತ್ತೋ ಅಂತಹ ಮನಸ್ಥಿತಿ ಅದು ಉಂಟಾಗೋದಿಲ್ಲ, ಮನಸ್ಸಿನಲ್ಲಿ ಉಂಟಾಗೋದಿಲ್ಲ. ಏಕಾಗ್ರತಾ ಬುದ್ಧಿ, ಏಕಾಗ್ರತೆ ಅನ್ನುವಂಥದ್ದು ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಉಂಟಾಗೋದಿಲ್ಲ ಇಂಥವರಿಗೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾನೆ. ಈ ರೀತಿ ಯಾರಿಗೆ ವಿವೇಕ ಇಲ್ಲವೋ, ಯಾರು ಕಾಮಾತ್ಮರಾಗಿರ್ತಾರೋ, ಯಾವತ್ತೂ ಭೋಗೈಶ್ವರ್ಯ ಗತಿಂ ಪ್ರತಿ, ಭೋಗೈಶ್ವರ್ಯದಲ್ಲೇ ಮನಸ್ಸನ್ನು ಅವರು ತೊಡಗಿಸಿಕೊಂಡಿರ್ತಾರೋ ಅಂಥವರಿಗೆ ಏನಾಗುತ್ತೆ ಅಂತಂತಂದರೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ತ್ರೈಗುಣ್ಯ ವಿಷಯ ವೇದ. ತ್ರೈಗುಣ್ಯಂ ಅಂದರೆ ಸತ್ವ, ರಜಸ್ಸು, ತಮಸ್ಸುಗಳಿಗೆ ಸೀಮಿತವಾಗಿರುವಂತಹ ವಿಷಯಗಳು, ಅಂದರೆ ಸಾಂಸಾರಿಕ ವಿಷಯಗಳು. ತ್ರೈಗುಣ್ಯ ಅಂದರೆ ಆಚಾರ್ಯರ ಪ್ರಕಾರ ಇಲ್ಲಿ ಸಂಸಾರ ಅಂತ ಅರ್ಥ. ಸಂಸಾರದ ಬಗ್ಗೆಯೇ ಹೇಳಿಕೊಡ್ತಕ್ಕಂಥದ್ದು ತ್ರೈಗುಣ್ಯ ವಿಷಯ ಅಂದರೆ ಕರ್ಮಕಾಂಡ ಅನ್ನುವಂಥದ್ದು. ವೇದ ಕರ್ಮಕಾಂಡದ ಒಂದು ಭಾಗ ತ್ರೈಗುಣ್ಯ ವಿಷಯ. ಆದ್ದರಿಂದ ಅದರ ಬಗ್ಗೆ ನೀನು ಮನಸ್ಸನ್ನು ಅದರಲ್ಲಿ ನೀನು ಮನಸ್ಸನ್ನು ಆಕರ್ಷಿತಗೊಳಿಸಬೇಡ. ನೀನೇನಾಗಬೇಕು ಅಂತ ಹೇಳಿದ್ರೆ, ನಿಸ್ತ್ರೈಗುಣ್ಯೋ ಭವಾರ್ಜುನ, ನಿಷ್ಕಾಮನಾಗಪ್ಪ. ನೀನು ಭೋಗ ಐಶ್ವರ್ಯದ ಗತಿಯ ಕಡೆ ಮನಸ್ಸನ್ನು ತೊಡಗಿಸಬೇಡ. ನಿನಗೆ ವಿವೇಕ ಬುದ್ಧಿ ಬರಲಿ. ನೀನು ಕಾಮಾತ್ಮನಾಗಬೇಡ. ಕಾಮವೇ ಜೀವನದ ಉದ್ದೇಶ ಅಂತ ನೀನು ತಿಳ್ಕೊಳ್ಬೇಡ ಅಂತ ಹೇಳ್ತಾ ಇದ್ದಾರೆ. ನಿಸ್ತ್ರೈಗುಣ್ಯೋ ಭವ. ಈ ತ್ರೈಗುಣ್ಯದ ವಿಷಯದಲ್ಲಿ ನೀನು ಕಾಮನಾರಹಿತನಾಗಿರು. ಈ ಸಂಸಾರ ವಿಷಯದಲ್ಲಿ ನೀನು ಆಕರ್ಷಣೆಯನ್ನು ಬೆಳೆಸಿಕೊಳ್ಳಬೇಡ ಅಂತ ಹೇಳ್ತಾ ಇದ್ದಾರೆ. ನಿರ್ದ್ವಂದ್ವ ಅಂದರೆ ಸುಖ ದುಃಖ ಹೇತು ಸಪ್ರತಿಪಕ್ಷ ಪದಾರ್ಥೌ ದ್ವಂದ್ವ ಶಬ್ದವಾಚ್ಯವು. ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ದ್ವಂದ್ವ ಅಂತಂದರೆ ಒಂದು ಇನ್ನೊಂದಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ದ್ವಂದ್ವ. ಸುಖ ಅಂತಂದರೆ ಅದಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ದುಃಖ. ದುಃಖ ಅಂತಂದರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಸುಖ. ಆದ್ದರಿಂದ ಸುಖ ದುಃಖಗಳು ದ್ವಂದ್ವಗಳು. ಆ ದ್ವಂದ್ವಗಳಿಗೆ ನೀನು ಮನಸ್ಸನ್ನು ಕೊಡಬೇಡ. ದ್ವಂದ್ವಗಳನ್ನು ಮೀರಿ ಹೋಗು. ಸುಖದಲ್ಲಿ ಪ್ರೀತಿಯನ್ನಾಗಲಿ ದುಃಖದಲ್ಲಿ ದ್ವೇಷವನ್ನಾಗಲಿ ಬೆಳೆಸಿಕೊಳ್ಳಬೇಡ ಅಂತ ಅರ್ಥ. ನಿರ್ದ್ವಂದ್ವ. ಸುಖ ದುಃಖಗಳಿಗೆ ಕಾರಣವಾಗಿರ್ತಕ್ಕಂಥವುಗಳಲ್ಲಿ ನೀನು ಯಾವ ಆಸಕ್ತಿಯನ್ನೂ ಬೆಳೆಸಿಕೊಳ್ಳಬೇಡ ಅಂತಹ. ಅಂದರೆ ಆಚಾರ್ಯರು ಹೇಳ್ತಾರೆ, ಆ ದ್ವಂದ್ವಗಳಿಂದ ಮನಸ್ಸನ್ನು ತೆಗೆದುಕೊಂಡು ಬಿಡು ಅಂತ ಅರ್ಥ. ತತಃ ನಿರ್ಗತಃ ನಿರ್ದ್ವಂದ್ವ ಭವ. ತ್ರೈಗುಣ್ಯ ವಿಷಯ ವೇದಾ ನಿತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವ. ಇಲ್ಲಿವರೆಗೆ ಮಾಡಿದ್ವಿ. ಇನ್ನು ನಿತ್ಯ ಸತ್ವಸ್ಥಃ, ಯಾವತ್ತೂ ಕೂಡ ಸತ್ವಗುಣದಲ್ಲೇ ಇರು ಅಂತ ಅರ್ಥ. ಸತ್ವಗುಣವನ್ನೇ ಆಶ್ರಯಿಸು. ರಜಸ್ಸು ಅಥವಾ ತಮಸ್ಸಿನ ಗುಣಗಳನ್ನು ಬೆಳೆಸ್ಕೊಳ್ಬೇಡ ಅಂತ ಅರ್ಥ. ಯಾಕಂದರೆ ಸತ್ವದಿಂದಲೇ ನಾವು ಗುಣಾತೀತರಾಗೋದಕ್ಕೆ, ಈ ಗುಣಗಳ ಬಂಧನದಿಂದ ನಾವು ಪಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯ. ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ಯೋಗಕ್ಷೇಮ. ಯೋಗಕ್ಷೇಮ ಅಂದ್ರೇನು? ಯೋಗಕ್ಷೇಮ ಅನ್ನುವಂತಹ ಶಬ್ದಕ್ಕೆ ಶಂಕರಾಚಾರ್ಯರು ಕೊಟ್ಟಿರ್ತಕ್ಕಂತಹ ವ್ಯಾಖ್ಯಾನ ಬಹಳ ಪ್ರಸಿದ್ಧವಾದದ್ದು. ಅನುಪಾತ್ತಸ್ಯ ಉಪಾದಾನಂ ಯೋಗ. ಈಗ ನಮಗೆ ಏನೋ ಇಲ್ಲದೇ ಇದ್ದರೆ, ಯಾವುದೋ ಒಂದು ವಸ್ತು ಇಲ್ಲ ಅಂತ ನಮ್ಮ ಹತ್ರ ಇಲ್ಲ ಅಂತಂದರೆ
ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಹಪಹಪಿಸ್ತೇವೆ. ಅದನ್ನು ಪಡ್ಕೊಳ್ಳೋ ತನಕ ಮನಸ್ಸಿನಲ್ಲಿ ವ್ಯಾಕುಲ ಚಿತ್ತರಾಗಿರ್ತೇವೆ, ಅದನ್ನು ಪಡ್ಕೋತೇವೆ. ಇದು ಯೋಗ. ಅನುಪಾತಸ್ಯ ಉಪಾದಾನಂ ಯೋಗ. ಆಮೇಲೆ ಪಡೆದುಕೊಂಡ ಮೇಲೆ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತಾಪತ್ರಯ ಪಡ್ತೇವೆ. ಅದನ್ನು ರಕ್ಷಣೆ ಮಾಡ್ಕೋಬೇಕು, ಅದರಲ್ಲೇ ಮನಸ್ಸು. ಈ ರೀತಿ ಯೋಗಕ್ಷೇಮಯುತರಾಗಿದ್ದರೆ ನಮಗೆ ವ್ಯವಸಾಯಾತ್ಮಿಕ ಬುದ್ಧಿ ಬರೋದಿಲ್ಲ. ನಾವು ನಿರ್ದ್ವಂದ್ವರಾಗೋದಕ್ಕೆ ಸಾಧ್ಯವಿಲ್ಲ, ನಿಸ್ತ್ರೈಗುಣ್ಯರಾಗಕ್ಕೆ ಸಾಧ್ಯವಿಲ್ಲ, ನಿತ್ಯ ಸತ್ವಸ್ಥರ ಆಗೋದಕ್ಕೆ, ಯಾವತ್ತೂ ಸತ್ವಾವಸ್ಥೆಯಲ್ಲಿರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ಪಡೆದುಕೊಳ್ಳುವುದಕ್ಕೆ ವ್ಯಾಕುಲತೆ, ಹಾಗೆ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ವ್ಯಾಕುಲತೆ, ಇದನ್ನು ಬೆಳೆಸ್ಕೊಳ್ಬೇಡ. ಅದರಿಂದ ಮನಸ್ಸಿನ ಶಾಂತಿ ಹೊರಟು ಹೋಗುತ್ತೆ ಅಂತ ಅರ್ಥ. ಯಾರಿಗೆ ಯೋಗಕ್ಷೇಮವೇ ಪ್ರಧಾನವಾಗಿರುತ್ತೋ, ಪ್ರಾಪಂಚಿಕ ವಸ್ತುಗಳನ್ನು ಗಳಿಸಿಕೊಳ್ತಕ್ಕಂಥದ್ದು, ಅದನ್ನು ರಕ್ಷಣೆ ಮಾಡಿಕೊಳ್ಳೋದು ಇದೇ ಪ್ರಧಾನವಾಗುತ್ತೋ, ಅವರಿಗೆ ಶ್ರೇಯೋ ಮಾರ್ಗದಲ್ಲಿ ಅವರಿಗೆ ಪ್ರವೃತ್ತಿ ಬರೋದಿಲ್ಲ. ಶ್ರೇಯೋ ಮಾರ್ಗದಲ್ಲಿ ಅವರು ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ. ಶ್ರೇಯಸಿ ಪ್ರವೃತ್ತಿ ದುಷ್ಕರ. ಆದ್ದರಿಂದ ನಿರ್ಯೋಗಕ್ಷೇಮವಾಗಿರಪ್ಪ, ಯೋಗಕ್ಷೇಮವನ್ನು ಬಿಟ್ಬಿಡು, ಯೋಗಕ್ಷೇಮದನ್ನು ರಹಿತನಾಗಿರು ಅಂತ ಅರ್ಥ. ಆತ್ಮವಾನ್ ಕಡೆಯ ಉಪದೇಶ ಈ ಶ್ಲೋಕದಲ್ಲಿ ಅಂದರೆ ಅಪ್ರಮತ್ತಶ್ಚ ಭವ ಅಂತ ಆಚಾರ್ಯರು ಹೇಳ್ತಾರೆ. ಯಾವತ್ತೂ ಈ ಒಂದು ಅಪಾಯಗಳಿದೆಯಲ್ಲ, ಈ ಆಧ್ಯಾತ್ಮಿಕ ಜೀವನದಲ್ಲಿ ಹಲವಾರು ರೀತಿಯ ಅಪಾಯಗಳು ಬರುತ್ತೆ. ಆ ಅಪಾಯಗಳ ಕಡೆ ನಿನ್ನ ಮನಸ್ಸು ಹೋಗದೇ ಇರಲಿ, ಅಪಾಯಗಳಿಂದ ಬಹಳ ಎಚ್ಚರಿಕೆಯಿಂದ ನಡಿ ಅಂತ ಹೇಳ್ತಾ ಇದ್ದಾನೆ. ಏಷ ತವ ಉಪದೇಶ, ಇದೇ ನನ್ನ ಉಪದೇಶವಾಗಿದೆ. ಆದ್ದರಿಂದ ಈ ಸ್ವಧರ್ಮವನ್ನು ಮಾಡ್ತಾ ಇರಬೇಕು. ನೀನು ಯುದ್ಧವನ್ನು ಮಾಡಲೇಬೇಕು. ಯುದ್ಧವನ್ನು ಮಾಡ್ತಾ ಈ ಎಲ್ಲ ಅಂಶಗಳ ಬಗ್ಗೆ ನೀನು ಗಮನವನ್ನು ಕೊಡಬೇಕು. ಯಾವ್ಯಾವುದು ಅಂತಂದರೆ ನಿಸ್ತ್ರೈಗುಣ್ಯನಾಗಿರು, ನಿರ್ದ್ವಂದ್ವನಾಗಿರು, ನಿತ್ಯ ಸತ್ವಸ್ಥನಾಗಿರು, ನಿರ್ಯೋಗಕ್ಷೇಮವಾಗಿರು, ಕಡೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಎಚ್ಚರಿಕೆಯಿಂದಿರು, ಆತ್ಮವಾನ್ ಅಪ್ರಮತ್ತನಾಗಿರು ಅಂತ ಅರ್ಥ. ಹೀಗೆ ಬಹಳ ಸುಖವಾಗಿ 45ನೆಯ ಶ್ಲೋಕವನ್ನು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಮುಂದಿನ 46ನೇ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.